ಆಫ್ ಮಾಡಿ ಅಡೇ ಹಲೋ ಗೈಸ್ ಲೋ ಫಸ್ಟ್ ಆನ್ ಮಾಡ ಗ್ಯಾಸ್ನ. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಮಾಡ್ತಾ ಇರೋದಲ್ಲ ನೀವು ಮಾಡ್ತಾ ಇರೋದು. ಬಾ ಓಕೆ ಲೆಟ್ಸ್ ಸ್ಟಾರ್ಟ್. ಏನು ಮಾಡ್ತಿದ್ದೆ? ಕೇಕ್ ತಾನೆ ಇಂಟ್ರೊಡಕ್ಷನ್ ಕೊಡೋದು ಬಗ್ಗೆ. ಹೆಂಗ್ ಮಾಡ್ಬೇಕು? ನಾವು ಮಾಡ್ತಾ ಇರೋದು ಇವತ್ತು ಕಪ್ ಕೇಕ್, ಓರಿಯೋ ಕಪ್ ಕೇಕ್. ಸೊ ಹೆಂಗ್ ಸ್ಟಾರ್ಟ್ ಮಾಡ್ತೀನಿ ಗೊತ್ತಿಲ್ಲ, ಅದನ್ನ ನೋಡೋಣ. ಓರಿಯೋ ತಗೋತಾ ಇದ್ದೀನಿ, ಪ್ಯೂರ್ ವೆಜ್. ಓರಿಯೋ ಯಾವಾಗ ನಾನ್ ವೆಜ್ ಆಯ್ತು? ಓರಿಯೋ ಗೈಸ್. ಆಯ್ತಾ? ಮಂಗಳವಾರ ಬೋರ್ಡ್ ಎಕ್ಸಾಮ್ ಇದೆ ಫ್ರೆಂಡ್ಸ್. ನೋಡಿ ಏನ್ ಮಾಡಿಸಿದ್ದೇಳೆ ಇವಳು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅದು ಇರು ನಾವು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಓರಿಯೋನ ಮಾತ್ರ ಬ್ಲೆಂಡ್ ಮಾಡ್ಕೊಂಡಿದೀವಿ. ಸಾಕಾಗಿಲ್ಲ ಅಂತ ಮಾರಿಗೋಲ್ಡ್ ಬಿಸ್ಕೆಟ್ ತಂದಿದ್ದೀವಿ, ಅದನ್ನು ಒಂದ್ಸಲ ಬ್ಲೆಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತೆ ಕೇಕ್ಗೆ ಹಾಕ್ತಾರಲ್ಲ ಅದು ಸೋಡಾ ಆ್ಯಡ್ ಮಾಡ್ಕೋಬೇಕು. ಇಟ್ಸ್ ಕಾಲ್ಡ್ ಆಸ್ ಬೇಕಿಂಗ್ ಪೌಡರ್. ಏನೋ ಬಾ ಇವಾಗ ಮಾಡ್ಸೋಣ. ಗೈಸ್ ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಇದಾದ್ಮೇಲೆ ಹಾಲು ಹಾಕೋಬೇಕು. ಇವಳು ಬರೀ ಇದಕ್ಕೆ ಸರಿ ಅಂತ ಏನಾದ್ರೂ ಹೇಳಿದ್ರೆ ಐ ಡೋಂಟ್ ಕೇರ್. ಏನ್ ಮಾಡ್ತೀರಾ ಮಾಡ್ಕೋಗಿ, ಕೇರೇ ಮಾಡಲ್ಲ ನಾನು. ನೀವ್ ಯಾರು ನನಗೆ ಹೇಳಕ್ ಅದನ್ನ? ಬಾ ಮಾಡು, ಕೆಲಸ ಮಾಡು. ಹಾಲು ಹಾಕು. ನೀನು ಟೇಸ್ಟ್ ಮಾಡೋಣ. ಆಯ್ತು, ಹಾಲು ಹಾಕು. ಯಾರಿಗೂ ಬಿಟ್ಟು ಕೊಡ್ಬಾರ್ದು. ಸಾಕು. ನಿಮ್ಮಮ್ಮ ಇಲ್ವಾ ಮನೇಲಿ? ನಮ್ಮಮ್ಮ ಪೇಷಂಟ್ ಆಗ್ಬಿಟ್ಟವ್ರೆ ಫ್ರೆಂಡ್ಸ್ ಅಲ್ವಾ? ಅಲ್ಲ, ಕಿಚನ್ ಎಲ್ಲ ಗಲೀಜ್ ಆದ್ರೆ ನೆಕ್ಸ್ಟ್ ಬರ್ತೀನಿ ನಾನು. ಬರ್ತಾರಂತೆ ಫ್ರೆಂಡ್ಸ್, ನಮ್ಮಮ್ಮ ಬರ್ತಾರಂತೆ. ನೆಕ್ಸ್ಟ್ ಬ್ಲಾಗ್ ಅವ್ರನ್ನ ಕರ್ಕೊ ಬರ್ತೀನಿ. ಅವ್ನ್ ಕರ್ಕೊ ಬರಲ್ಲ, ನಾನ್ ಕರ್ಕೊ ಬರ್ತೀನಿ. ಅಡಿಗೆ ಮನೆ ಗಲೀಜ್ ಮಾಡಿದ್ರೆ ಕ್ಲೀನಿಂಗ್ ಬ್ಲಾಗ್ ಹಾಕಿಸ್ತೀನಿ ನಿನ್ ಕೈಲಿ. ಗೈಸ್ ಕ್ಲೀನಿಂಗ್ ಬ್ಲಾಗ್ ಮಾಡಿದ್ರೆ ನಾನು ಇನ್ನೊಂದ್ಸಲ ಕಾಣಿಸ್ತೀನಿ ನಿಮ್ಗೆ. ಜೊತೆಗೆ ನಾನು ಇರ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಕ ಇನ್ನೊಂಚೂರು ಹಾಕ್ಲಾ? ಸ್ವಲ್ಪ ಸಾಕು. ಅದು ಕೇಕ್ ಆಗಲ್ಲ, ಪ್ರಸಾದ. ನಿಮ್ಮಲ್ಲಿ ವಿಡಿಯೋ ಮಾಡಕ್ಕಿಂತ ನಮ್ಮಲ್ಲೇ ಗ್ರೀಸಿಂಗ್ ಅಂದ್ಬಿಟ್ಟು ತುಪ್ಪ ಹಾಕೋರೆ ಗ್ರೀಸ್ ಮಾಡ್ಕೊಂಡ್ರು ಅಮ್ಮ. ಗ್ರೀಸಿಂಗ್ ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಇದನ್ನ ಈ ಬೌಲ್ಗೆ ಹಾಕೊಳ್ಳೋಣ. ಟ್ರಾನ್ಸ್ಫರ್ ಮಾಡ್ಕೋತೀವಿ ಫ್ರೆಂಡ್ಸ್ ನೋಡ್ತಾರ, ರಿಲೇಟಿವ್ ನೋಡ್ತಾರ, ಯಾರು ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಬ್ಯಾಟರ್ ಆಯ್ತು, ಸ್ವಲ್ಪ ಟ್ಯಾಪ್ ಮಾಡ್ತಾರೆ ನನಗೆ. ಇದನ್ನ 15 ಮಿನಿಟ್ಸ್ ಬೇಕ್ ಮಾಡಬೇಕು. ನೀವೇ ನೋಡಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬೇಕ್ ಮಾಡಬೇಕು ಸರ್? 200. ಗ್ಯಾಸ್ ಅಲ್ಲಿ ಬರೋದೇ 100 150 ಅಷ್ಟೇ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಈಗ ಬೇಕ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಸ್ವಲ್ಪ ನೀರು ಹಾಕೋಬೇಕು, ಅದಾದ್ಮೇಲೆ ಸಿಂಬಿ ಇಡಬೇಕು, ಇದ್ರ ಮೇಲೆ ನಾವು ಬ್ಯಾಟರ್ ಮಾಡ್ಕೊಂಡಿರೋ ಬೌಲ್ ಇಡಬೇಕು. ಇದಾದ್ಮೇಲೆ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಕೋಬೇಕು. ಅದಾದ್ಮೇಲೆ ಇದನ್ನ ಮುಚ್ಬೇಕು. 15 ಮಿನಿಟ್ಸ್ ಬೇಕ್ ಮಾಡಬೇಕು. ನೋಡ್ಕೊಳ್ಳಿ. ಇನ್ನೊಬ್ರು ಚಾನಲ್ನ ಓನರ್ ತೋರಿಸ್, ನಮ್ಮ ಬುಜ್ಜಿ ಅಂತ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತೊಂದ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ನಮ್ಮ ಮನೆಯ ಮಾಲೀಕನ 3ನೇ ಮಗ ಇವನು.
ಮತ್ತೆ ಇವನು 4ನೇ ಮಗ. ಇವನ ಹೆಸರು ಅಪ್ಪು ಅಂತ. ಫೇಸ್ ರಿವೀಲ್ ಮಾಡು. ಫೇಸ್ ರಿವೀಲ್. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಇವನ್ ಸೇಲ್ಗಿದಾನೆ 25,000 ಇದೆ. ಮುಖನೂ ಇಲ್ಲ. ಸ್ವಲ್ಪ ಮಾಡ್ಕೊಳ್ಳಿ ಬೇಕಾದ್ರೆ. ಅಲ್ಲ ನಾಯಿ ಇಟ್ಕೊಂಡಿರೋನ್ ಸೇಲ್ಗೋನೆ, ನಾಯಿ ಸೇಲ್ಗಿಲ್ಲ. ನನ್ನನ್ನು ನೀವು ತುಳಿಯೋಕ್ಕಾಗಲ್ಲ. ನಾನು ಸೂಪರ್ ಸ್ಟಾರ್ ಆಗಾಯ್ತು. ಇಡೀ ವರ್ಲ್ಡ್ ಇರೋವರೆಗೂ, ಇಡೀ ಪ್ರಪಂಚ ಇರೋವರೆಗೂ ಈ ಸೂಪರ್ ಸ್ಟಾರ್ ಬಿಟ್ಟರೆ ಇನ್ನೊಂದು ಸೂಪರ್ ಸ್ಟಾರ್ ಇದಾರ? ಅರ್ಥ ಆಯ್ತಾ? ಇದು ನನಗಿಲ್ಲ. ನಾಯಿ ಜಾಸ್ತಿ, ನಿನಗಿಲ್ಲ ನೀಯಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಮೋಷನಲ್ ಡ್ಯಾಮೇಜ್. ಇಮೋಷನಲ್ ಡ್ಯಾಮೇಜ್. ಅಮ್ಮ ಮಿನಿಟ್ಸ್ ಆಯ್ತು. ಇವಾಗ ಆಫ್ ಮಾಡೋಣ, ಏನಾಗಿದೆ ನೋಡೋಣ. ತೆಗೆ ಆಯ್ತು. ಟೂತ್ ಪಿಕ್ ಹಾಕು. ನೋಡಿ ಫ್ರೆಂಡ್ಸ್, ಹಿಂಗಾಗಿದೆ. ನಾನ್ ಸ್ಟಿಕ್ಕಿ ಕೇಕ್. ಸ್ಟಿಕ್ಕಿ ಫ್ರೆಂಡ್ಸ್, ಕೇಕ್ ರೆಡಿ ಆಗಿದೆ. ನಮ್ಮ ಅಕ್ಕ ಟೇಸ್ಟ್ ಮಾಡಿ ಹೇಳ್ತಾಳೆ ಹೆಂಗಿದೆ ಅಂತ. ಬನ್ನಿ. ಸೀರಿಯಸ್ ಆಗಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ. ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಅಂತ ನೋಡಿದಾಗ ನಂಗೆ ಭಯ ಆಗ್ಬಿಡ್ತು. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಒಂಥರ ನಾರ್ಮಲ್ ಸ್ಟೇಜ್ ಅಲ್ಲಿ ಇರ್ಲಿಲ್ಲ. ಹಾಗೆಲ್ಲ ಆಗುತ್ತೆ ಅನ್ನುವಂಥದ್ದು. ಸೀರಿಯಸ್ಲಿ ಓಕೆ, ಕಮೆಂಟ್ ಮಾಡಿ ಹೆಂಗಿದ್ದು ಅಂತ. ಅನ್ನ ಮಾಡಕ್ ಬರಲ್ಲ ಮನೇಲಿ. ಅವಳು ಹಾಕಿರೋ ವಿಡಿಯೋಸ್ ಎಲ್ಲ ಅವ್ರ ಅಮ್ಮ ಮಾಡಿರೋದು. ನನಗ್ ಮಾತ್ರ ಇಲ್ಲ, ಸುಮ್ಮನೆ ಜೋಕ್ ಮಾಡಿದ್ದು. ಎಲ್ಲ ಅವಳೇ ಮಾಡಿರೋದು ಕಷ್ಟಪಟ್ಟು. ಅವ್ರ ಅಮ್ಮ ಬರೀ ಕಷ್ಟಪಟ್ಟಲ್ಲ, ಇಷ್ಟಪಟ್ಟು. ಇಷ್ಟಪಟ್ಟು ಎಲ್ಲ ಮಾಡಿದಾಳೆ. ಕ್ಯಾಮ್ರಾ ಮಾತ್ರ ಅವ್ರ ಅಮ್ಮ ಇಟ್ಕೊಡೋದು. ಎಂತದ್ದು ರೆಸಿಪೀಸ್ ಇಲ್ಲ, ಎಲ್ಲ ಇವಳೇ ಎಲ್ಲ. ಮಾಡೋದು. ಓಕೆನಾ ಫ್ರೆಂಡ್ಸ್, ಬಾಯ್.